ಯುವತಿ ಮನೆಯವರು ನನ್ನ ತಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಕಿಮ್ಸ್ ಆಸ್ಪತ್ರೆ ಬಳಿ ಸಮೀರ್ ಸಹೋದರಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನನ್ನ ತಮ್ಮ ಯುವತಿ 3 ವರ್ಷದಿಂದ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ಇನ್ನು ಯುವತಿ ಕುಟುಂಬಸ್ಥರು ನಮ್ಮೊಂದಿಗೆ ಅನ್ಯೋನ್ಯವಾಗಿದ್ರು, ಚೆನ್ನಾಗಿದ್ರು ಇಬ್ರು ಕೂಡ. ನಾವೆಲ್ಲ ಸೇರಿನೇ ಪ್ರವಾಸಕ್ಕೆ ಮತ್ತೆ ಶಾಪಿಂಗ್ ಎಲ್ಲ ಹೋಗ್ತಾ ಇದ್ವಿ. 23 ವರ್ಷದ ನನ್ನ ತಮ್ಮನನ್ನ ಬೆಳಗ್ಗೆ 7 ಗಂಟೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸಹೋದರಿ ಹೇಳ್ತಾ ಇರುವಂತದ್ದು. ಹುಡುಗನ ಸಹೋದರಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಕಿಮ್ಸ್ ಆಸ್ಪತ್ರೆ ಬಳಿ ಸಹೋದರಿ ಹೇಳ್ತಾ ಇರುವಂತದ್ದು, ಸಮೀರ್ನ ಕಿಡ್ನಾಪ್ ಮಾಡಿದ್ದಾರೆ. ಆ ಹುಡುಗಿ ಮನೆಯವರು ಮತ್ತೆ ನಮ್ಮ ಮನೆಯವರು ಇಬ್ರು ಕೂಡ ಚೆನ್ನಾಗಿದ್ವಿ, 3 ವರ್ಷದಿಂದ ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವರಿಬ್ರು ಅಂತ ಗೊತ್ತಿತ್ತು. ಹಾಗಾಗಿ ಈಗ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಅವನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಸಮೀರ್ ಸಹೋದರಿ ಹೇಳ್ತಾ ಇರುವಂತದ್ದು. ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ವೇಳೆ ಹೇಳಿರುವಂತದ್ದು ಸಮೀರ್ ಸಹೋದರಿ, ನನ್ನ ತಮ್ಮನನ್ನ ಈಗ ಕಿಡ್ನಾಪ್ ಮಾಡಿದ್ದಾರೆ, ಅಲ್ಲಿಂದ ಹೆಚ್ಚಾಗಿದ್ದು. ಯುವಕನ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಲ್ದೆ ಅವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಮತ್ತೆ ಅವನನ್ನ ಕಿಡ್ನಾಪ್ ಕೂಡ ಮಾಡಿದ್ದಾರೆ. 3 ವರ್ಷದಿಂದ ಚೆನ್ನಾಗೇ ಇದ್ರು, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು ನಮ್ಗೆ. ನಾವು ಅವರು ಒಟ್ಟಿಗೆ ಸಿನಿಮಾ ನೋಡಕ್ ಹೋಗ್ತಿದ್ವಿ, ಹೊರಗೆ ಹೋಗ್ತಿದ್ವಿ, ಶಾಪಿಂಗ್ ಎಲ್ಲ ಹೋಗ್ತಿದ್ವಿ ಅಂತ ಹೇಳ್ತಾ ಇರುವಂತದ್ದು. ಅವ್ರು ನಮ್ಮ ಜೊತೆ ಹಂಗಿದೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮ್ ಆಗಿ ಚೆಕ್ ಮಾಡ್ತೀವಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ಇದು ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದ. ಇಲ್ಲಿ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದ. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವ್ರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಶನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವ್ರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆಗೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock, ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ? ಅವ್ನು 24 years old. ಇವ್ರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನೀವೆಲ್ಲರೂ ಭಾಳ ಸ್ಟ್ರಾಂಗ್ ಇದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೀಡ್ತಾರೆ. ಎಸ್ ಮಲ್ಲಿಕಾರ್ಜುನ್, ಇದು ನಿಜಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಸದ್ದಾಗ್ತಾ ಇದೆ ಅಂತ ಹೇಳ್ಬೋದು, ಲವ್ ಜಿಹಾದ್. ಇನ್ನು ನೋಡ್ತಾ ಹೋದಾಗ ಎಲ್ಲ ಗೊತ್ತಿರುವಂತಹ ವಿಚಾರನೆ, ಇಬ್ರು ಪ್ರೀತಿಯಲ್ಲಿ ಇದ್ರು ಅಂತಾನೂ ಗೊತ್ತಿದೆ. ಈಗ ಏಕಾಏಕಿಯಾಗಿ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ದಾಳಿ ಮಾಡಿದ್ರಾ ಅಥವಾ ನಿಜಕ್ಕೂ ಏನಾಯ್ತು ಅಂತ? ಹೌದು ಗಾಯತ್ರಿ, ಈಗೇನಂತಂದ್ರೆ ಇಲ್ಲಿ ಕಳೆದ 3 ವರ್ಷಗಳಿಂದ ಈ ಮತ್ತು ಹುಡುಗ ಹುಡುಗಿ ಒಬ್ರಿಗೊಬ್ರು ಜೊತೆಗೆ ಅಡ್ಡಾಡಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಗೋವಾ ಹೋಗಿದ್ದಾರೆ, ನಮ್ಮ ಮನೆಗೂ ಬಂದಿದ್ದಾರೆ, ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಅಂತದ್ ಏನೋ ಲವ್ ಜಿಹಾದ್ ಅನ್ನೋ ಪದ ಇಲ್ಲಿ ಯಾವ್ದು ಬಳಕೆ ಮಾಡಬಾರ್ದು. ಯಾಕಂದ್ರೆ ನಮ್ ಜೊತೆಗೆ ಹಲವು ಸರಿ ಬಂದಿದ್ದಾರೆ ಅಂತ ಸ್ವತಃ ಹುಡುಗನ ಸಹೋದರಿ ಈಗಾಗ್ಲೇ ಏನು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದಾದ ನಂತರ ಇದ್ರ ಜೊತೆಗೆ ಏನಂತಂದ್ರೆ ಇದಕ್ಕೊಂದು ಹೊಸ ಟ್ವಿಸ್ಟ್ ಸಹ ಸಿಗ್ತಾ ಇದೆ. ಏನಂತಂದ್ರೆ ಮೊದಲೇ ಏನಂತಂದ್ರೆ ಈ ಹುಡುಗಿಯ ಕಡೆದವರು ಸಂಬಂಧಿಕರು 100 ಜನ ಹುಡುಗನ ಮನೆಗೆ ಹೋಗಿ ಹುಡುಗನನ್ನ ಹೊಡೆದು ಎಳೆದು ತಂದು ಅವ್ನು ಕಿಡ್ನಾಪ್ ಮಾಡ್ಕೊಂಡ್ಬಂದು ಬೇರೆ ಕಡೆ ಇಟ್ಟು ಒಂದು ಹೊಡೆದಿದ್ದಾರೆ ಅಂತ ಒಂದು ಹುಡುಗಿಯ ಸಹೋದರಿ, ಒಂದು ಆ ಹುಡುಗನ ಸಹೋದರಿ ಏನೈತಿಲ್ಲ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಈ ಕಡೆ ಇನ್ನೊಂದು ಏನಂತಂದ್ರೆ ಹುಡುಗಿಯ ಮನೆಯ ಕಡೆ ಪಾಲಕರು ಏನು ಆರೋಪ ಮಾಡೋದು ಅಂತಂದ್ರೆ ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ, ಇದು ಲವ್ ಜಿಹಾದ್, ನಮ್ಮ ಹುಡುಗಿ ಜೊತೆಗೆ ವಿನಾಕಾರಣ ಅವ್ರಿಗೆ ಫೋರ್ಸ್ ಮಾಡಿದ್ದಾರೆ, ಹಾಗೆ ಹೇಗೆ ಅಂತ ಒಂದು ಲವ್ ಜಿಹಾದ್ ಅನ್ನುವ ಒಂದು ಪದಕ್ಕೆ ಇವ್ರು ಏನಂತ ತಿರುವನ್ನ ಕೊಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಏನಂತಂದ್ರೆ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ 2 ಮನೆಯ ಕಡೆಯವರು, ಹುಡುಗನ ಕಡೆಯವರು ಮತ್ತು ಹುಡುಗಿಯ ಮನೆ ಕಡೆಯವರು, ಆ ಎಲ್ಲರೂ ಸಹ ಈಗಾಗಲೇ ಒಂದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾಕಂದ್ರೆ 2 ಕಡೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಂತ ಹುಬ್ಬಳ್ಳಿ ಕಮಿಷನರ್ ಎನ್ ಶಶಿಕುಮಾರ್ ಅಂತ 2 ಕಡೆಯನ್ನ 2 ಪಾರ್ಟಿಯನ್ನ ವಿಚಾರಣೆ ಮಾಡಿದ್ದಾರೆ. 2 ಕಡೆದವ್ರಿಗೆ ಏನೇನು ಗಾಯಗಳಾಗಿದೆ ನೋಡಿಕೊಂಡು ಮತ್ತೆ ಬಂದು ಮಾಧ್ಯಮದ ಜೊತೆಗೆ ಮಾತನಾಡಿ ಹೇಳಿದ್ದಾರೆ. ಇವ್ರು ಏನು ಇದು ಇಲ್ಲಿ ಯಾವುದೇ ರೀತಿಯಿಂದ ಲವ್ ಜಿಹಾದ್ ಪದ ಅಂತ ಕಮಿಷನರ್ ಬಳಸಲಿಲ್ಲ. ಬಟ್ ಏನಂದ್ರೆ ಇದು ವೈಯಕ್ತಿಕ 2 ಕುಟುಂಬಗಳ ಮಧ್ಯೆ ನಡೆದಂತ ಇದೊಂದು ಘಟನೆ. 2 ಕುಟುಂಬಗಳ ಬಗ್ಗೆ ನಾನು ಮಾತನಾಡಿದ್ದೇನೆ. ಏನ್ ಸಣ್ಣ ಪುಟ್ಟ ಗಾಯಗಳಾಗಿದೆ, ಯಾವ ಔಟ್ ಆಫ್ ಡೇಂಜರ್ ಅಂತ ಹೇಳಿ
ಕಮಿಷನರ್ ಹೇಳಿದ್ದಾರೆ. ಇದೆಲ್ಲದಕ್ಕೂ ಏನಂತಾರೆ, ಎರಡು ಕಡೆಯಿಂದನೂ ಈ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಇನ್ನು ದೂರು ದಾಖಲಾಗಿಲ್ಲ. ಈಗಾಗಲೇ ಎರಡೂ ಕಡೆಯ ಪಾರ್ಟಿಯವ್ರನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಕರೆಸಿ ದೂರನ್ನ ಕೊಟ್ರೆ ದೂರನ್ನ ಏನ್ ದೂರು ಕೊಡ್ತಾರೆ ಅದನ್ನ ದೂರು ತೆಗೆದುಕೊಂಡು ನಂತರ ತನಿಖೆ ಮಾಡ್ತೇವೆ ಅನ್ನೋ ಮಾತನ್ನ ಈಗಾಗಲೇ ಕಮಿಷನರ್ ಒಂದು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಒಂದೇನಂತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹುಡುಗಿಯ ಮನೆ ಬರುತ್ತಾ ಅಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನ ಮಾಡ್ಲಿ ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಏನಂತಂದ್ರೆ ಬೆಳಗ್ಗೆ ಏನಿರುತ್ತೆ 8:30 ಹುಡುಗನ ಕಿಡ್ನಾಪ್ ಮಾಡ್ಕೊಂಡ ತಕ್ಷಣ ಹುಡುಗಿ ಮನೆ ಕಡೆಯವರು ಅಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆ ಏನೋ ಒಂದು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರೆ, ಬಟ್ ಪೊಲೀಸ್ ಕಮಿಷನರ್ ಮಾತ್ರ ಎರಡೂ ಕಡೆಯಿಂದ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಗಾಯತ್ರಿ. ಎಸ್, ಧನ್ಯವಾದ ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.